ಹಾಯ್ ಫ್ರೆಂಡ್ಸ್, ಬೆಳಗಿನ ತಿಂಡಿ ತಿಂದು ಮನೆ ಕೆಲಸ ಎಲ್ಲ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ಸೋಪ್ ಪ್ಯಾಕ್ ಮಾಡಲಿಕ್ಕೆ. ನಿನ್ನೆ ಮಾಡಿದ್ದ ಕೊಕೊನಟ್ ಮಿಲ್ಕ್ ಸೋಪ್ ಗಟ್ಟಿಯಾಗಿ ಸೆಟ್ ಆಗಿತ್ತು. ಈಗ ಅದನ್ನೆಲ್ಲ ಅನ್ಮೋಲ್ಡ್ ಮಾಡಿ ಪ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕೊಕೊನಟ್ ಮಿಲ್ಕ್ ಸೋಪ್ ನಮ್ಮ ಸ್ಕಿನ್ನನ್ನು ಡ್ರೈ ಆಗೋದನ್ನು ಕಡಿಮೆ ಮಾಡಿ ಸಾಫ್ಟಾಗಿ ಇಡ್ತದೆ. ಸೋಪ್ ಪ್ಯಾಕ್ ಮಾಡೋದಂದರೆ ಅದು ಸ್ವಲ್ಪ ಕಷ್ಟದ ಕೆಲಸ. ಯಾಕೆಂದರೆ ನಾನು ಈ ಕ್ಲಿಂಗ್ ರ್ಯಾಪ್ನಿಂದ ಪ್ಯಾಕ್ ಮಾಡೋದು. ಅದು ಕಟ್ ಮಾಡುವಾಗಲೇ ಬೇಗ ಸ್ಟ್ರಿಂಕ್ ಆಗ್ತದೆ. ಅದರಿಂದ ಪ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಪ್ಯಾಕ್ ಎಲ್ಲ ಆದಮೇಲೆ ಅದಕ್ಕೆಲ್ಲ ಸ್ಟಿಕ್ಕರ್ ಅಂಟಿಸಿದೆ. ಆಗ ಮಗಳು ಕೂಡ ನನಗೆ ಒಂದೊಂದು ಸೋಪ್ ಕೊಡ್ತಾನೆ ಅಂತೇಳಿ ಸೈಡಲ್ಲಿ ಸೋಪ್ ಕೊಡ್ತಾ ಇದ್ದಾಳೆ. ಮಗಳೆಷ್ಟೇ ಆಟ ಆಡ್ತಿದ್ರು, ಟಿ ವಿ ನೋಡ್ತಿದ್ರು, ಸೋಪ್ ಪ್ಯಾಕ್ ಮಾಡೋದು ಸ್ಟಿಕ್ಕರ್ ಅಂಟಿಸಿದೆ ಅಂದರೆ ಆಗಲೇ ಓಡಿ ಬರ್ತಾಳೆ. ನನ್ನೊಟ್ಟಿಗೆ ಸೋಪ್ ಎಲ್ಲ ಕೊಡ್ತಾ ಇರ್ತಾಳೆ. ಹಾಗೆ ನನಗೆ ಇವತ್ತೊಂದು ಸ್ವಲ್ಪ ಆರ್ಡರ್ ಪ್ಯಾಕ್ ಮಾಡಲಿಕ್ಕಿತ್ತು. ಒಂದು ಕಸ್ಟಮರ್ ಶ್ಯಾಂಪು ಆರ್ಡರ್ ಮಾಡಿದರು. ಅವರಿಗೆ ಅದರೊಟ್ಟಿಗೆ ನಾನು ಸ್ಯಾಂಪಲ್ ಸೋಪ್ ಕೂಡ ಕೊಟ್ಟಿದ್ದೇನೆ. ಹಾಗೆ 2 ಲಿಪ್ ಬಾಮ್ ಆರ್ಡರ್ ಮಾಡಿದರು, 2 ಸೋಪ್ ಆರ್ಡರ್ ಇತ್ತು. ಹಾಗೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಸೆಟ್ ಮಾಡಿದೆ. ನಾಡಿದ್ದು ಆದಿತ್ಯವಾರ ಕಾಸರಗೋಡು ಅನಂಗೂರು ರಕ್ತೇಶ್ವರ ದೇವಸ್ಥಾನದಲ್ಲಿ ನೇಮೋತ್ಸವ ಇದ್ದ ಕಾರಣ ಇವತ್ತು ಸಂಜೆ ಹೊರಕಣಿಗಿತ್ತು. ಹಾಗೆ ನಾನು ಅತ್ತೆ ಮಗಳು ರೆಡಿಯಾಗಿ ಹೊರಕಣಿಗೆ ಹೊರಟೆವು.